ಎಂತದ ಎಂತ ಅವನಿಗೆ ಅವನಿಗೆ ಎಂತ ಗಾಳಿಗಿಳಿಸೋಕೆದ ಎಂತ ಮರ ಎಗನಾಗಿದ್ನಲ್ಲ ಈ ಥರ ಮಾತಾಡ್ತಾನೆ. ಅದು ನಾನು ಬಂದು ನಿಂತ ಮೇಲೆ ನಾವು ಹೋತೀನಿ ಅಂತ ಹೋಗೇ ಬಿಟ್ಟ. ನೀ ಹೇಳಿದ ಕೂಡಲೇ ಬುತ್ತ ಬುತ್ತ ಭಾಳ ಒಂಥರ ಅಹಂಕಾರ ಬಂದಂಗಾಗಿದೆ ಅವನಿಗೆ. ಏನು ಅಂದ್ಕೊಂಡಾನೆ? ಏನು ಅವನಿಂದನೇ ಎಲ್ಲ ನಡೀತಾ ಇದೆ ಅಂದ್ಕೊಂಡಾನೆ ಏನ? ನಾನು ಸಮ ಮಾತಾಡ್ತಿದ್ದೆ, ನೀನು ಅಷ್ಟು ಬೇಗ ಎಂತಕ್ಕೆ ಅವನು ಕಳಿಸ್ದೆ? ಎಂತ ಈಗ ಆಗ್ಬಾರ್ದೆ ಅಂತ ಆಗ್ಯದ? ನಾವು ಹಿಂಗೆ ಹುಂಡಗುತ್ತಿಗೆ ಇದು ಮಾಡಿ ಕೊಟ್ಟು ಅವನಿಗೆ ಅಂತಲೇ ಹೇಳೋದವ. ಅವನಿಗೆ ಸಿಟ್ಟು ಬಂದಿದೆ ಅಂತಕ್ಕೀಗ ನಿಂಗೆ ಹೇಳೋಕ್ಕಾಗಲ್ಲ ನಾವೇನೇನು ಮಾಡ್ದು ಅಂತ. ಅಯ್ಯೋ ಗುಂಡಪ್ಪಣ್ಣ, ನಿಮಗೆ ಗೊತ್ತಿಲ್ಲ ಏನೇನು ಆಗಿದೆ ಅಂತ. ಈಗ ಬೆಳಿಗ್ಗೆ ಹಂಗಾರೆ ನಿನ್ನೆ ಬೋರ್ಲಲ್ಲ ಅವ, ಇವತ್ತು ಬೆಳಿಗ್ಗೆ ಬೇಗ ಬತ್ತಾನೇನೋ ಅಂತೇಳಿ ಇಲ್ಲಿಗಂತಲೇ ಹೊರಡ್ತಿದ್ದೆ. ಅವನಿಲ್ಲಿಗೂ ಹೇಳಿದ್ದೆ ನಾನು ನಿನ್ನೆ ಫೋನ್ ಮಾಡಿ, ನಾಳೆ ಬೆಳಿಗ್ಗೆ ಒಂಚೂರು ಬೇಗ ಹೋಗ್ಬೇಕು ಮರ ಈ ಅಂಗಡಿ ಕಡೆ, ಬೊತ್ತನೂ ಕೊಡ್ಬೇಕಾಗ್ತದೆ ಅಂತ. ಅವನೇ ಬೇಗ ಬಂದಿದ್ದ. ಬಂದು ಫೋನ್ ಮಾಡ್ತಾನೆ, ಎಂತ ಭಾಳ ಗಾಬ್ರಿಲಿ ಫೋನ್ ಮಾಡ್ದ, ಬಲ್ಲಿ ಅಂಥೇಳಿ. ಯಾಂತಕ್ಕೆ ಅಂತ ಬಂದು ನೋಡ್ತೀನಿ, ಇಲ್ಲಿ ಇಲ್ಲ, ಎಲ್ಲ ತೊಗೊಂಡು ಹೋಗ್ಯಾರ್ರಿ. ಮಾಡಿಟ್ಟು ಮಾಲು ಒಂದೂ ಇಲ್ಲ. ಪುಣ್ಯಕ ದುಡ್ಡೆಲ್ಲ ಮೊನ್ನೆ ತೊಗೊಂಡು ಹೋಗಿದ್ಕಾತು. ಎಂತ ಆಗ್ಯದಂತ ಗೊತ್ತಿಲ್ಲ. ಇದು ಶಟರ್ ಕ್ಲೋಸ್ ಆಗಿತ್ತಂತೆ, ಬೀಗ ಹಾಕಕ್ಕೆ ಮರ್ತಿದ್ವಲ್ರಿ ನಾವು. ನಂಗೆ ಅವ್ನು ಹೇಳಿದ ಮೇಲೆ ಜ್ಞಾನ ಆಗಿದ್ದು. ಅಲ್ಲ, ನೀ ಬೀಗ ಹಾಕಿರ್ಲ ಪಾಪಣ್ಣ? ನಾ ಹೇಳಿದ್ನಲ್ಲ, ಶಟರ್ ಕ್ಲೋಸ್ ಮಾಡ್ದವ್ ಬೀಗ ಹಾಕು ಅಂತ ಅವ್ರು ನಿಂತ್ಕೊಂಡು ಹೇಳ್ತಾನೆ ಇದ್ದೀನಿ. ನೀ ಬೀಗ ಹಾಕಿಚ್ಚಿಗೆ ಬರಲ್ಲ? ಥೋ, ಯಾಕೆ ಹಿಂಗೆ ಮಾಡ್ತೀಯ ಪಾಪಣ್ಣ? ಅಲ್ಲ, ಆದರೂ ಒಂದು ಪಕ್ಷ ಶಟರ್ ಅಂತೂ ಕ್ಲೋಸ್ ಆಗಿತ್ತಲ್ಲ ಮರಯ್ಯ. ಅಚ್ಚಿ ಇಚ್ಚಿಗೆ ಮನೆ ಅದಾವಿಲ್ಲೇ, ಯಾರು ಬಂದು ತೊಗೊಂಡೋಗಕ್ಕೆ ಕೂತಾರೀಗ? ಅಲ್ಲ, ಹೋಗ್ಲೊತ್ತು ಎಷ್ಟೋ ದಿನ ಮರ ನಾ ಇರೋಷ್ಟೊತ್ತಿಗೆ ಕೂತ್ ಬೇಜಾರಾಗೋದಲ್ಲ. ಎಲ್ಲ ಮಾಡಿಟ್ಟಾದ್ಮೇಲೆ ನಾನು ಸಂಜೆ ಹೋಟ್ಲಿಗೆ ಹೋಗಿ ಕಾಫಿ ಕೊಡ್ಕೊಬತ್ತಿದ್ನಪ್ಪ. ಯಾರು ಒಬ್ಬರು ಇಲ್ಲಿ ಒಳಗೆ ಹಾಕ್ತಿರ್ಲ. ಯಾರು ಹಿಂಗೆ ಕೇಳಕ್ಕೆ ಬರೋರಿದ್ರೆ ಹೆರಿಗೆ ನಿಂತಿರೋರು ನಾ ಬರೋ ತನಕ. ಇಷ್ಟು ದಿವಸ ಆಗದೆ ಇದ್ದಿದ್ದು ಈಗ ಹಿಂಗಾಗ್ತದೆ ಅಂತದಪ್ಪ. ಆದರೂ ನೀನು ಒಬ್ಬ ಮರ ಎತ್ಲಾಗ ಹಾಕ್ದ ಬೀಗ ಹಾಕೇ ಬಿಟ್ಟಿದ್ರೆ ಆತಿತ್ತು. ಒಂದು ಪಕ್ಷ ಅವ ಬಂದ್ಮೇಲೆ ಬೀಗ ತೆಗಿಯಕ್ಕೆ ಎಷ್ಟೊತ್ತು ಬೇಕಾತಿತ್ತು. ಇಲ್ಲಿ ಅಂತ ಅದೇ ಅಂತ ಬಾಗ್ಲು ಹೊಡ್ಕೊಬೋತಾರೆ ಏನು ವರ್ವ ಹೊನ್ನ? ನಾವು ಶನಿಗಟ್ಟರೋ ಮಾರಯ್ಯ, ನಿನ್ನೆ ಸ್ವಲ್ಪ ಹೊತ್ತು ಇರಬೇಕಿತ್ತು. ನಾ ಮನೆಗೆ ಹೋದ್ಮೇಲೆ ಅವ್ನು ಫೋನ್ ಮಾಡ್ತಾ ಇದ್ದಾನೆ. ಅದು ಬಿದ್ದು ನೆಟ್ವರ್ಕಾರು ಅದೆಯಾ ಕೇಳೋದೇ ಇಲ್ಲ. ಎಂತ ಅವ್ನು ಹೇಳೋದು ಒಂದೂ ಕೇಳ್ತಿರ್ಲ. ನಾನು ಇಲ್ಲ ಮರಯ್ಯ, ನಿಂಗಂತಲೇ ಮಾಡಿಟ್ಟಿವಿ, ನಿಂಗೆ ಕೊಡ್ತೀವಿ ಅದನ್ನು ಅಂತ ಹೇಳಿದೆ. ಅವನು ಎಂತ ಹೇಳ್ತಿದ್ದ, ನನಗೆ ಒಂದೇ ಒಂದು ಕೇಳಲ ಮರಯ್ಯ. ಹ್ಞೂ ಅಂದೆ ಫೋನ್ ಇಟ್ಟೆ. ಹಂಗಾರೆ ನೀನು ಇವತ್ತು ಬೆಳಿಗ್ಗೆ ಬರ್ತೀನಿ ಅಂದಿದ್ದಲ್ಲ, ನಾನು ಮತ್ತೊಂದು ಎಂತಕ್ಕೆ ಆದಷ್ಟು ಕೂಡಕ್ಕೆ ಪುಟ್ಟಕ್ಕನ್ನು ಕರ್ಕೊಂಡು ಹೋಗೋಣ ಅಂತೇಳಿ ಮನೇಲಿ ರೆಡಿ ಆಗ್ತಾ ಇದ್ದೆ. ನೋಡೋ ತನಕ ಹಿಂಗಾಗಿ ಹೋಗ್ಯದಲ್ಲ. ಅವನೇ ಫಸ್ಟ್ ಬಂದಿದ್ದ? ಅನಿಲ್ನೇ ಫಸ್ಟ್ ಬಂದಿದ್ದ? ಹ್ಞೂ, ಬಂದಿದ್ದ ಅವನೇ ಫಸ್ಟು. ನಾನೇ ಹೇಳಿದ್ದೆ ಬೇಗ ಹೋಗು ಅಂತ. ಈಗ ಇಲ್ಲಿ ಬರೋಷ್ಟೊತ್ತಿಗೆ ಶಟರ್ ಓಪನ್ನೇ ಇತ್ತಂತೆ. ಅದನ್ನು ಬೈಯಕ್ಕೆ ಅಂತಲೇ ಅವ್ನು ಮಾಡಿದ್ದು. ಏನು ಹಿಂಗೆ ಶಟರ್ ಓಪನ್ ಇಟ್ಟು ಹೋಗಿರಲ್ಲ ಅಂತ ಅದಕ್ಕಂತಲೇ ಫೋನ್ ಮಾಡ್ಬೇಕು ಅಂದ್ಕೊಂಡಿದ್ನಂತೆ. ಎಂಥರಾಗಲಿ ಅಂತ ಶಟರ್ ಎತ್ತು ನೋಡ್ತಾನಂತೆ, ಒಳಗೊಂದು ಇಲ್ಲ. ನಾ ಹಂಗಾರೆ ಕೊಟ್ಟಿರೋಣ ಅಂಥೇಳಿ ಕೇಳಿದ್ರೆ ನಾ ಹೇಳಿನಿ ರಾತ್ರಿ ನೀ ಕೊಡ್ಲಾ ಅಂತ. ಸಿಟ್ಟೇ ಬಂದು ಹೋಗ್ಯದ ಅವನಿಗೆ. ಹಾಗೆ ಅವ್ನು ಸಿಟ್ಕೊಂಡಾಗ ಹಾಗೆ ಅಲ್ಲನ್ರಿ ಒಂಥರ ಮಾತಾಡೋದು. ಇವತ್ತಂತೂ ಈ ಸಿಟ್ಟು ತಣಿಯಕ್ಕೆ ಇನ್ನು ಎಷ್ಟು ದಿವಸ ಬೇಕೋ. ಅಲ್ಲ, ಅವ್ನು ಒಬ್ಬನೇ ಬಂದಿದ್ನ, ಜೊತೆಗೆ ಅಪ್ಪನೂ ಬಂದಿದ್ನ? ಒಬ್ಬನೇ ಬಂದಿದ್ದ. ಮಂಜಪ್ಪಣ್ಣ ಎಂತಕ್ಕೆ ಬರ್ತಾರ್ರಿ? ಎಂತಕ್ಕೆ ಹಂಗೆ ಕೇಳ್ತಿದ್ದೀರಿ ಗುಂಡಪ್ಪಣ್ಣ? ಅಲ್ಲ, ಮತ್ತೆಂತಕ್ಕಲ್ಲ, ಅವನ ಅಪ್ಪಗೆ ದುಡ್ಡಿನ ಆಸೆ ಭಾಳ ಮರಯ್ಯ. ಇಲ್ಲಿ ಹಿಂಗೆ ಶಟರ್ ಓಪನ್ ಇದು ಬೀಗ ಹಾಕ್ತಾ ಇದ್ದಿದ್ದು ನೋಡಿದ್ರಾ? ಹಿಂಗೆ ಮಾಡೋಣ ಈಗ, ಯಾರು ತೊಗೊಂಡು ಹೋದ್ರು ಅಂತ ಹೇಳಿದ್ರು ಏನಾಗ್ತದೆ ಅಂತ ಒಂದು ಮಗುಗೂ ಒಂದು ಐಡಿಯಾ ಕೊಟ್ಟು ತೊಗೊಂಡು ಹೋಗೇ ಇದ್ರೆ. ಥೋ ಗುಂಡಪ್ಪಣ್ಣ, ಒಳ್ತು ಅನ್ನಿ, ನನ್ನ ಎದುರು ಹೇಳಿದ ಕಾತು. ಇನ್ನು ಬೇರೆ ಎಲ್ಲರೂ ಈ ಥರ ಮಾತ್ರ ಮಾತಾಡಬೇಡಿ. ಅಪ್ಪ ಮರ್ರ ಪುಣ್ಯ, ನಾನು ಅನಿಲನ್ನು ಕಳಿಸಿದ್ದು ಒಳ್ಳೇದಾಯ್ತು. ಏನು ಮಾತಂತ ಆಡ್ತೀರಿ? ಎಷ್ಟು ವರ್ಷ ಅವನ ಒಡನಾಡ್ತಲಿದ್ದ ಅವ್ನು ಹಂಗೆ ಮಾಡೋನ? ಅವನ ಅಪ್ಪನೇ ಆಗಲಿ ದುಡ್ಡಿನ ಆಸೆ ಇರ್ಬೋದು, ದುಡ್ಡು ಸಂಪಾದನೆ ಮಾಡ್ತಾರೆ ಬಿಟ್ಟರೆ ಹಿಂಗೆ ಬೇರೆ ಥರದಲ್ಲೆಲ್ಲ ಸಂಪಾದನೆ ಮಾಡಿದ್ದು ನೀವು ಎಂಥದಾರು ಕೇಳಿರಾ? ದುಡ್ಡಿನ ಆಸೆ ಯಾರಿಗಿಲ್ಲ? ನಂಗಿಲ್ಲ, ನಿಮಗಿಲ್ಲ. ಈಗ ನಮಗೆ ಯಾರು ಬೇರೆಯವ್ರು ಈ ಮಾತಾಡಿದ್ರೆ ಎಷ್ಟು ಸಿಟ್ಟು ಬರ್ತದೆ ನೋಡೋಣ ಹೇಳಿ.
ಯಾವ ಕಾರಣಕ್ಕೂ ನೀವು ಇಲ್ಲಿ ಹೇಳಿದ್ದಕ್ಕೊಂದಾತಲ್ಲ, ಮನೆಯಲ್ಲಿ ಹೋಗಿ ಸೀತಕ್ಕನ ಹತ್ರ ಕೂಡ ಈ ಥರ ಮಾತಾಡಬೇಡಿ. ಇಲ್ಲ ಇಲ್ಲ ಹೇಳಿದ್ದು ಮರ ನನಗೆ ಒಂಥರ ತಲೆಗೆ ಏನು ಬಂತ ಅದನ್ನು ಹೇಳಿದೆ ಅಷ್ಟೇಯ. ನೀ ಮತ್ತೆ ಅದನ್ನೇ ಒಂದು ದೊಡ್ಡ ಇದು ಮಾಡಿಲ್ಲಾರೋ ನಿನ್ನ ಹತ್ರ ಹೇಳ್ದಿಳಿಯ. ಅಲ್ಲ ಹಂಗೆ ಮಾಡಮ್ ಅಲ್ಲ ಹೌದು ಹಂಗಾರೆ ಇದು ಎಂತ ಆತಂತ ನೋಡದ. ಸಂಜೀವಣ್ಣನ ಸ್ವಲ್ಪ ಕೇಳಿದ್ರೆ ಗೊತ್ತಾತಿದ್ದೇನ. ಅವ್ರು ಇಲ್ಲ ಸುಮಾರು ದೂರ ಆಗ್ತದೆ, ಇಲ್ಲಿ ಇದು ಓಪನ್ ಮಾಡಿದ್ದು ಶಬ್ದನೂ ಕೇಳಲ್ಲ. ಓ ಒಂದು ಕೆಲಸ ಆಗ್ಯದ. ಇದು ಈಚೆಗೆ ಸಾಬ್ರ ಮನೆ ಬಾಗಿಲು ಹಾಕಿದೆ ನಿನ್ನೆ. ಅವ್ರು ಎತ್ಲೋಗ ನೆಂಟ್ರ ಮನೆಗೆ ಹೋಗಿರ್ಬೇಕು. ಹೋ ಸಮ ಆಚೆಗೀಚೆಗೆ ಯಾರು ಇರಲಲ್ಲ, ಹಂಗಾಗಿ ಈಚೆಗೆ ವಯಸ್ಸಾದರ ಮುದ್ಕ ಇರೋದು ಅವ್ರು ಹೆಂಗೋ ಬಾಗಿಲು ಹಾಕಿಂಡು ಮಲ್ಕಿಂಡರೆ ಏನ ಆಗ ನೋಡಿ ಕಳ್ರೆ ಬಂದರೆ ನೀ ಬೀಗ ಹಾಕಿದ್ದಲ್ಲ ಅಂತ ಹೇಳಿ ಏನು ಮಾಡೋಂಗಿಲ್ಲ. ಬೀಗ ಹಾಕಿದ್ರು ಅವ್ರು ಹೊಡಿತಿದ್ರು ಬಿಡು. ಯಾರೋ ಊರು ಮನೆಯೇ ಮಾತ್ರ ಪಾಪಣ್ಣ ನೋಡ್ಯಾರೆ. ನಾವು ನಿನ್ನೆ ಹೊಗ್ಲಿಟ್ಟಿಡಿ ಅಷ್ಟು ಮಾಡಿದ್ದನ್ನು ನೋಡ್ಯಾರಲ್ಲ, ನೋಡಿ ಒಂದು ಕೆಲಸ ಮಾಡ್ಬೇಕಾ, ಫಂಕ್ಷನ್ ಬೇರೆ ಎಲ್ಲೆಲ್ಲಿ ಅದಾವೆ ಅಂತ ನೋಡ್ಬೇಕು. ಎಲ್ಲಿಗಾರ ತೊಗೊಂಡೋಗಿ ಕೊಡ್ತಾರೆ. ಮತ್ತು ಅವ್ರೇನು ಮನೇಲಿ ಇಟ್ಕೊಂಡೇನು ಉಪ್ಪಿನಕಾಯಿ ಹಾಕಿ ನೆಕ್ಕಕ್ಕಾಗಲ್ಲ. ಅದರಲ್ಲಿ ಯಾರು ಕೊಟ್ಟರು ಏನು ಎತ್ತ ಅಂತ ವಿಚಾರಿಸಿದ್ರೆ ಗೊತ್ತಾಗ್ತದೆ. ಓ ಈಗ ಅನಿಲ್ ಇರಬೇಕಿತ್ತ, ಅನಿಲನ್ನು ಕಳಿಸಿದ್ದೇ ಅಲ್ಲ ನೀನು. ಹೌದಾ, ಈಗ ಅವನಿಲ್ನೇ ಬೇಕಾಯ್ತು, ಹೌದಾ ಅಲ್ಲ? ಈಗಷ್ಟೇ ಹೇಳ್ತಿದ್ರಿ ನಾನು ಇಲ್ಲದೆ ಏನೂ ಆಗಲ್ಲ ಅಂತ ಅಂದ್ಕೊಂಡಾನೆ ಅವ ಅಂತ. ಅವ ಇಲ್ದಿದ್ರೆ ನಮ್ಮಿಬ್ರ ಕೈಲಿ ಅಂತ ಆಗೋದೂ ಇಲ್ಲ ಗುಂಡಪ್ಪಣ್ಣ. ಸುಮ್ಮನೆ ಹೇಳ್ಕಿಬೇಕಷ್ಟೇ. ಅವನಿಗೆ ಈ ಸದ್ಯಕ್ಕೆ ಅಂತ ಹೇಳೋದು ಬೇಡ. ಸಿಟ್ಟಲ್ಲಿ ಹೋಗೇನಲ್ಲ, ಸಿಟ್ಟೆಲ್ಲ ಸ್ವಲ್ಪ ತಣಿಲಿ. ತಣದ ಮೇಲೆ ಮಧ್ಯಾಹ್ನ ಸರಿಗೆ ನಾನು ಫೋನ್ ಮಾಡ್ತೀನಿ. ಅದು ಎಂಥದಾರು ಮಾಡ್ಬೋದು. ಇವನಿಗೆ ಕೊಡ್ತೀನಿ ಅಂದವನಿಗೆ ಎಂತ ಮಾಡೋದ ಈಗ? ಫೋನ್ ಮಾಡಬೇಕಿತ್ತಪ್ಪ ಇಷ್ಟೊತ್ತಿಗೆ, ಅದೇನು ಮಾಡಲೇನ. ಈಗ ನಮ್ಮನ್ನೇ ನಂಬ್ಕೊಂಡನೆ 700-800 ಜನಕ್ಕೆ ಕರಿಯದಿಯಂತೆ. ನಾವು ಇದು ಮಾಡಿಟ್ಟು 1,000 ಆಗಿತ್ತು. ಮತ್ತೊಂದು 50 ಎಕ್ಸ್ಟ್ರಾ ಹಾಕದ್ನ ಇನ್ನೊಂದು ಸರಿ ಹಿಂಗೆ ಎಂತ ಕರ್ಬೇಕಾದಾಗ ಆರ್ಡ್ರ್ ಕೊಡಲಿ ಅಂಥೇಳಿ. ನಮ್ಮ ಇಂಟ್ರೆಸ್ಟ್ರಿಗೆಲ್ಲ ಹೇಳ್ತೀನಿ, ಇದರಲ್ಲೇ ಕೊಡ್ತೀನಿ ಅಂತಿದ್ದ. ಹಿಂಗಾಗಿ ಹೇಳ್ತಲ್ಲ ಮರಯ್ಯ. ಓ ಸುಳ್ಳಲ್ಲ, ನಾ ಇಷ್ಟು ತನಕ ಅದನ್ನು ಜ್ಞಾನ ಮಾಡಿ ನಾನು ಇಲ್ಲ ಮಾಡೋದೆ ಅಂತ ಇಲ್ಲ. ಬೇರೆ ಎಲ್ಲಿಂದನಾರು ದುಡ್ಡಿಗೆ ತೋರಿಸಾರು ಕೊಡ್ಬೇಕು, ಲಾಸು ಲಾಭ ಕಡಿಕೆ. ಮತ್ತು ಅವನಿಗೆ ಇದು ಮಾಡೋಕ್ಕಾಗಲ್ಲ. ಓ ಇಲ್ಲ ಮಾರ್ರ, ಈಗ ಅನಿಲನ್ನು ಬರೋಕ್ಕೆ ಹೇಳಲೇಬೇಕು. ನನಗೀಗ ಇವ್ನು ಫೋನ್ ಮಾಡ್ತಾ 2-3 ಸತಿ ಆಯ್ತಾ, ನಾನೇ ರಿಸೀವ್ ಮಾಡಲ. ಫೋನ್ ಮಾಡಿದ್ರೆ ಹಿಂಗೆ ತಲೆ ತಿನ್ನಕ್ಕೆ ಹಾಕಿದ್ದಾನೆ, ರೇಟ್ ಕಮ್ಮಿ ಮಾಡಿ ಅಂಥೇಳಿ. ನೀವು ಇಬ್ಬರು ಇಲ್ಲಿ ಇರ್ತಿರಲ್ಲ ಹೆಂಗಿದ್ರು, ನಿಮ್ಮ ಹತ್ರನೇ ಚರ್ಚೆ ಮಾಡಿ ತೊಗೊಂಡೋಗ್ಲಿ ಅಂತೇಳಿ ನಾವು ಫೋನೇ ರಿಸೀವ್ ಮಾಡಲ. ಎಂತ ಹೇಳೋಕ್ಕಾಗಿ ಮಾಡಿದ್ನೇನ. ನಂದು ಹಾಗೆ ಆಗ್ಯದ ಮಾರ್ರ, ಮನೇಲಿ ಚಾರ್ಜಿಗೆ ಹಾಕೋಕ್ಕೆ ಮರ್ತೋಗಿತ್ತು. ಇಲ್ಲಿ ಬಂದು ನೋಡ್ತೀನಿ ಫೋನ್ ಸ್ವಿಚ್ ಆಫು. ಹಂಗಾರೆ ನೀನೊಂಚೂರು ಮಾಡ ಅವನಿಗೆ ಅಂದರೆ ಅವ್ನು ಸಿಟ್ಟು ನೋಡಿದ್ರಲ್ಲ ನೀವು, ಸಿಟ್ಕೊಂಡು ಹೋಗೇನೀಗ. ಎಂತ ಮಾಡೋದು ಮಾರ್ರ? ಮಾಡೋದು ಎಂತ ಈಗ? ಒಂದು ಕೆಲಸ ಮಾಡ್ತೀನಿ, ನಾನು ಈ ಪುಟ್ಟಕ್ಕನ್ನು ಕರ್ಕೊಂಡು ಪ್ಯಾಟಿಗೆ ಹೋಗ್ತೀನಲ್ಲ, ಪ್ಯಾಟಲ್ಲಿ ತತ್ತೀನಿ. ಅವನಿಗೆ ಎಷ್ಟು ಹೇಳಿದ್ನೋ ಅಷ್ಟು ತಂದು ಕೊಟ್ಬಿಡೋನು. ಏನು ಲಾಭ ಲುಕ್ಸಾನ ಎಂತಾರೋ ಈಗ ಎಲ್ಲರೂ ಹಂಚ್ಕೋಬೇಕು. ಏನೂ ಮಾಡೋಕ್ಕಾಗಲ್ಲ. ಬೇರೆಯಿಂದ ದುಡ್ಡುಂದರೆ ಕೈಯಲ್ಲಿ ಇದ್ದಿರ್ಕಾತು, ಇಲ್ಲಿದ್ರೆ ಎಂತ ಮಾಡಬೇಕಿತ್ತ? ಅಲ್ಲ ಅವನಿಲ್ಲೊಂದು ಮಾತು ಕೇಳಿದ್ರಾತಿತ್ತ? ಕೇಳೋದು ಹೆಂಗೆ ಈಗ? ನನ್ನ ಮೊಬೈಲ್ ಸತ್ರ ನೆಟ್ವರ್ಕ್ ಸಿಕ್ಕಲ್ಲ, ಅವನಿಗೆ ನನ್ನ ಹತ್ರ ಸರಿ ಮಾತು ಆಡ್ತಾನೆ ಆಡಲ್ಲ. ನಿನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ನೀವು ಒಂದು ಕೆಲಸ ಮಾಡು, ಕೂಡಲೇ ಮನೆಗೆ ಹೋಗಿ ಮೊಬೈಲ್ ಚಾರ್ಜಿಗೆ ಹಾಕಿಂಡು ಅವನಿಗೆ ಫೋನ್ ಮಾಡಿ ಹೇಳು, ನಾನು ಈಗ ಹೋಗ್ತೀನಿ ಮರಯ್ಯ, ಪುಟ್ಟಕ್ಕೆ ರೆಡಿಯಾಗಿ ಕೂತದೆ, ಹೋಗಿ ಅದನ್ನು ನಾನು ಇದು ಕರ್ಕೊಂಡು ಹೋಗ್ಬೇಕು. ನಾವು ಹೋಗ್ಲಾ ಹಂಗಾರೆ? ಮತ್ತೆ ಶಟರ್ ಕ್ಲೋಸ್ ಮಾಡಿ ಬೀಗ ಹಾಕಿಂಡೆ ಬಾ. ಮತ್ತೆಲ್ಲರೂ ಹಾಗೆ ಬಂದ್ಗಿಂದೀಯ ಮರಯ್ಯ. ಇದು ಪಾಪಣ್ಣ, ನೀನು ನೋಡ್ದ ಎಲ್ಲ ಕಡೆ ನೋಡ್ದ? ಅವು ಮಾತ್ರ ತೊಗೊಂಡು ಹೋಗಿದ್ದಲ್ಲ, ಬೇರೆ ಅಂತ ತೊಗೊಂಡು ಹೋಗ್ಯಾರ ಕಡೆಗೆ. ಹತಾರೆಲ್ಲ ಒಂಚೂರು ನೋಡಬೇಕಿತ್ತು ಮಾರಯ್ಯ. ತೊಗೊಂಡು ಹೋದ್ರು ಅವ್ರಿಗೆ ಅವು ಎಂತಕ್ಕೂ ಬರೋಲ್ಲ. ಆದರೂ ಹೆಂಗೋ ಬರೋದೇ ಬಂದಿವಲ್ಲ, ಹಿಡ್ಕೊಂಡು ಹೋಗೋಣ ಅಂತ ಹೋದರೆ. ಇಲ್ಲ ಅವೆಲ್ಲ ಎಂತ ಆಗಲ್ಲ. ಅವನಿಲ್ಲೇ ನೋಡೇನೆ, ಎಲ್ಲ ಕಡೆ ಒಂದು ಸತಿ ನೋಡ್ದ.